ಜೈ ಗುರುದೇವ್. ನಮಸ್ತೆ. ನಮ್ಮ ಹೀಲಿಂಗ್ ಸೆಷನ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಕಳೆದ ತರಗತಿಗಳಲ್ಲಿ ನಾವು ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಆದರೆ ನಮ್ಮ ಲೈಫಲ್ಲಿ ಯಾವ ಯಾವ ಸಮಸ್ಯೆಗಳು ಬರುತ್ತೆ, ಅದನ್ನು ಹೇಗೆ ಹೀಲ್ ಮಾಡ್ಕೊಳ್ಳೋದು, ಅದೇ ರೀತಿಯಾಗಿ ಎರಡನೆಯ ಚಕ್ರ ಸ್ವಾದಿಷ್ಠಾನ ಚಕ್ರ ಇಂಬ್ಯಾಲೆನ್ಸ್ ಆದರೆ ನಮ್ಮ ಪರ್ಸನಲ್ ಲೈಫಲ್ಲಿ ಯಾವ ರೀತಿ ಸಮಸ್ಯೆ ಬರುತ್ತೆ ಅನ್ನೋದನ್ನ ಕೂಡ ನಾವು ತಿಳ್ಕೊಂಡ್ವಿ. ಇವತ್ತು ಮೂರನೆಯ ಚಕ್ರ ಮಣಿಪುರ ಚಕ್ರ. ಇದು ಹೆಸರೇ ಹೇಳುವಂತೆ ಇದಕ್ಕೆ ವಿಶೇಷವಾದ ಅರ್ಥ ಇದೆ. ಮಣಿಪುರ, ಪೂರ ಅಂದ್ರೆ ಆಗರ, ಶಕ್ತಿಯ ಕೇಂದ್ರ ಅಂತ ಅರ್ಥ. ಮಣಿ ಅಂದ್ರೆ ಇಲ್ಲಿ ನಾವು ಮುತ್ತು ಅಂತ ಕೂಡ ತಗೋಬಹುದು ಅಥವಾ ರತ್ನ ಅಂತ ಕೂಡ ತಗೋಬಹುದು. ಅಂದ್ರೆ ನಮ್ಮ ಇಡೀ ದೇಹದ ಶಕ್ತಿಯ ಆಗರ, ಶಕ್ತಿಯ ಕೇಂದ್ರ ಯಾವುದು ಕೇಳಿದ್ರೆ ಮಣಿಪುರ ಚಕ್ರ. ಈ ಮಣಿಪುರ ಚಕ್ರ ನಮ್ಮ ದೇಹ, ಮನಸ್ಸು ಮತ್ತೆ ಆತ್ಮಕ್ಕೆ ನಿಕಟವಾದ ಸಂಪರ್ಕವನ್ನ ಹೊಂದಿದೆ. ಹೇಗೆ ಅಂತ ಕೇಳಿದ್ರೆ, ನೀವು ಮಣಿಪುರ ಚಕ್ರ ಅಗ್ನಿ ತತ್ವವನ್ನ ಒಳಗೊಂಡಿದೆ. ಕೆಳಗಡೆ ನಿಮಗೆ ಗೊತ್ತು, ಈ ಪ್ರಕೃತಿ ಅಂದ್ರೆ ಈ ಜಗತ್ತು ಕೂಡ ಪಂಚತತ್ವಗಳಿಂದನೇ ನಿರ್ಮಾಣವಾಗಿರುವಂಥದ್ದು. ಅದೇ ರೀತಿ ನಮ್ಮ ದೇಹ ಕೂಡ ಪಂಚತತ್ವಗಳಿಂದನೇ ನಿರ್ಮಾಣವಾಗಿದೆ. ಮೊದಲನೆಯದು ಪೃಥ್ವಿ ತತ್ವ, ಹಾಗೇನೆ ಜಲತತ್ವ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಅಗ್ನಿ ತತ್ವ, ಮಣಿಪುರ ಚಕ್ರ ಅಗ್ನಿ ತತ್ವವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಿದ್ರೆ ಇದು ದೇಹಕ್ಕೆ ರಿಲೇಟೆಡ್ ಆಗಿ ಏನ್ ಮಾಡತ್ತೆ? ದೇಹಕ್ಕೆ ರಿಲೇಟೆಡ್ ಆಗಿ ಹೇಳಬೇಕು ಅಂದ್ರೆ, ಆಹಾರವನ್ನ ಜೀರ್ಣಿಸುವ ಶಕ್ತಿ ಈ ಮಣಿಪುರ ಚಕ್ರಕ್ಕಿದೆ. ಅಂದ್ರೆ ಫೈರ್ ಇಲ್ಲ ಅಂದ್ರೆ ಆಹಾರ ಜೀರ್ಣ ಆಗಲ್ಲ. ಮತ್ತೆ ಇನ್ನೊಂದು, ಶಕ್ತಿಯನ್ನಾಗಿ ನಾವು ತೆಗೆದುಕೊಂಡಂತಹ ಆಹಾರವನ್ನ ಸರಿಯಾದ ಕ್ರಮದಲ್ಲಿ ಜೀರ್ಣಕ್ರಿಯೆ ನಡೆದು ಒಂದು ಶಕ್ತಿಯ ಉತ್ಪನ್ನ ಆಗಬೇಕು ಅಂದ್ರೆ ನಮ್ಮ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗಿ ಇರಬೇಕು. ಮತ್ತೆ ನಮ್ಮ ದೇಹದಲ್ಲಿ ಉತ್ಸಾಹ, ಯಾವುದೇ ಒಂದು ಕೆಲಸವನ್ನ ಮಾಡೋದಿಕ್ಕೆ ನಮ್ಗೆ ಉತ್ಸಾಹ ಬೇಕು, ಅಥವಾ ಹುರುಪು ಅಂತ ಏನ್ ಹೇಳ್ತೀವಿ, ಕ್ರಿಯೇಟಿವಿಟಿ ಅಂತ ಏನ್ ಹೇಳ್ತೀವಿ, ಅದು ಇರಬೇಕು ಅಂದ್ರೆ ನಮ್ಮ ಮಣಿಪುರ ಚಕ್ರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು. ಮಣಿಪುರ ಚಕ್ರದ ಎಲ್ಲ ದಳಗಳ ಬಗ್ಗೆ ಕೂಡ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇದನ್ನ ಮಾಡಬೇಕು. ಇನ್ನು ಸಾಂಕೇತಿಕವಾಗಿ ಹೇಳಬೇಕು ಅಂದ್ರೆ, ಅನುಭವಗಳನ್ನ ಜ್ಞಾನವಾಗಿ, ನಿಮ್ಗೆ ಗೊತ್ತು ಅಗ್ನಿಗೆ ಪರಿವರ್ತಿಸುವ ಶಕ್ತಿ ಇದೆ ಅಂತ. ಈಗ ಉರುವಲು ಸಂಪೂರ್ಣವಾಗಿ ಸುಟ್ಟ ನಂತರ ಅದು ಭಸ್ಮವಾಗಿ ಪರಿವರ್ತನೆಗೊಳ್ಳುತ್ತೆ. ಅದೇ ರೀತಿಯಾಗಿ ಅನುಭವ ಏನ್ ನಾವು ನಮ್ಮ ಲೈಫಲ್ಲಿ ತೆಗೆದುಕೊಳ್ತೀವಿ, ಆ ಅನುಭವ ನಮಗೆ ಜ್ಞಾನವನ್ನ ಪರಿವರ್ತನೆಯನ್ನಾಗಿ ಕೊಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಭಯ ಇದ್ರೆ ಅದು ಮಣಿಪುರ ಚಕ್ರದ ಇಂಬ್ಯಾಲೆನ್ಸ್ ಇಂದ ಆ ಭಯವನ್ನ ಧೈರ್ಯವಾಗಿ ಪರಿವರ್ತಿಸುವ ಕೆಲಸ ಕೂಡ ನಮ್ಮ ಮಣಿಪುರ ಚಕ್ರದ್ದು. ಹಾಗೆ ವಿಫಲತೆ, ಅಯ್ಯೋ ನನ್ನಿಂದ ಆಗತ್ತೋ ಇಲ್ವೋ, ನನಗಾಗಲ್ಲ ಅನ್ನುವಂತಹ ಸೋಲಿನ ಕೀಳರಿಮೆ ಅಥವಾ ಭಾವನೆ ಏನಿರುತ್ತೆ, ಅದು ಕೂಡ ಮಣಿಪುರ ಚಕ್ರದ ವಿಫಲತೆಯಿಂದ. ನಿಮ್ಮ ಮಣಿಪುರ ಚಕ್ರ ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ, ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗಿ ಇದ್ದಾಗ ನಿಮ್ಮಲ್ಲಿ ವಿಫಲತೆಯಿಂದ ಸಫಲತೆಗೆ, ಅಂದ್ರೆ ನೀವು ಯಾವುದೇ ಗೋಲನ್ನ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ಹೋದ್ರೂ ಕೂಡ ಅದು ಸಕ್ಸಸ್ ಆಗಿ ಆಗ್ಬೇಕಂದ್ರೆ ಮಣಿಪುರ ಚಕ್ರ ಜಾಗೃತವಾಗಿರಬೇಕು. ನೀವು ಲಲಿತಾ ಸಹಸ್ರನಾಮದಲ್ಲಿ ಕೇಳಿದಿರ, ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ. ಬ್ರಹ್ಮಗ್ರಂಥಿ ಅಂದ್ರೆ ಇಚ್ಛಾಶಕ್ತಿ. ಅದೇ ರೀತಿಯಾಗಿ ಮಣಿಪುರ ಅಂತರುದಿತ ವಿಷ್ಣು ಗ್ರಂಥಿ ವಿಭೇದಿನಿ. ಒಂದು ಬಲವಾದ ಇಚ್ಛೆ ನಿಮ್ಮಲ್ಲಿ ಮೂಡಿದೆ, ಅಥವಾ ಯಾವುದೋ ಒಂದು ಗೋಲು ನಿಮಗೆ ಕಾಣಿಸ್ತಿದೆ, ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದ್ರೆ ವಿಷ್ಣು ಗ್ರಂಥಿಯಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ ರಿಲೀಸ್ ಆಗಬೇಕು. ಆಗ ಮಾತ್ರ ಅದು ಸಾಧ್ಯ. ಅಂದ್ರೆ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗಿ ಇರಬೇಕು ಅಂತ ನಾವು ಇದನ್ನ ಹೇಳ್ತೀವಿ. ಅಂದ್ರೆ ಇದನ್ನ ಪರ್ಸನಲ್ ಪವರ್ ಸೆಂಟರ್, ಅಂದ್ರೆ ನಮ್ಮ ದೇಹದಲ್ಲಿ
ಎಲ್ಲ ರೀತಿಯಿಂದ ಎನರ್ಜಿಯನ್ನ ಕೊಡುವಂಥದ್ದು, ದೇಹಕ್ಕೆ ಶಕ್ತಿಯನ್ನ ಕೊಡುವಂಥದ್ದು, ರಕ್ತವನ್ನ ಕೊಡುವಂಥದ್ದು, ಅಥವಾ ಇದೊಂದು ಎನರ್ಜಿ ಜನರೇಟರ್ ಅಂತ ಕೂಡ ನಾವು ಹೇಳಬಹುದು. ಅಥವಾ ನಮ್ಮಲ್ಲಿ ಉತ್ಸಾಹ, ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕು ಅನ್ನುವಂತಹ ಬಲವಾದ ಇಚ್ಛೆ ಬರಬೇಕು ಅಂದ್ರೂ ಕೂಡ ಈ ಒಂದು ಮಣಿಪುರ ಚಕ್ರ ಜಾಗೃತವಾಗಿರಬೇಕು. ಇದು ಯಾವ ಪಾರ್ಟ್, ದೇಹದ ಅಂಗಾಂಗಗಳಿಗೆ ಹೊಂದ್ಕೊಂಡಂತೆ ಹೇಳ್ಬೇಕಂದ್ರೆ ಲಿವರ್ ಮೇನ್ ಆಗಿ. ಲಿವರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಥವಾ ಲಿವರ್ ಫಂಕ್ಷನ್ ಲೋ ಆಗಿದೆ ಅಥವಾ ಅತಿಯಾಗಿದೆ ಅಂದ್ರೆ ಮಣಿಪುರ ಚಕ್ರದ ಇಂಬ್ಯಾಲೆನ್ಸ್. ಆಮೇಲೆ ಪ್ಯಾಂಕ್ರಿಯಾಸ್ ಅಂತ ನಾವು ಏನ್ ಹೇಳ್ತೀವಿ ಅದು ಕೂಡ ಈ ಮಣಿಪುರ ಚಕ್ರದಲ್ಲಿ ಬರುತ್ತೆ. ಹಾಗೆ ಹೊಟ್ಟೆಯ ಭಾಗ ಅಂತ ನಾವು ಹೇಳ್ಬೋದು, ಕೋರ್ ಮಸಲ್ ಸಿಸ್ಟಮ್, ಅದು ಕೂಡ ಈ ಒಂದು ಮಣಿಪುರ ಚಕ್ರವನ್ನ ಇದು ಮಾಡುತ್ತೆ. ಅದೇ ರೀತಿಯಾಗಿ ಇದು ಫಿಸಿಕಲ್ ಹಾಗೂ ಮೆಂಟಲಿ ಆಯ್ತು. ಇನ್ನು ಆಧ್ಯಾತ್ಮಿಕವಾಗಿ ಹೇಳೋದಾದ್ರೆ, ಈಗ ನಾನು ಮಾಡಬಲ್ಲೆ, ನನ್ನಿಂದ ಸಾಧ್ಯ ಅನ್ನುವಂತಹ ಆತ್ಮವಿಶ್ವಾಸ, ವಿಲ್ ಪವರ್ ಕ್ರಿಯೇಟ್ ಆಗೋದು ಈ ಮಣಿಪುರ ಚಕ್ರದಲ್ಲಿ. ಸೊ ಮಣಿಪುರ ಚಕ್ರದಲ್ಲಿ ಇದು ಇಂಬ್ಯಾಲೆನ್ಸ್ ಆದ್ರೆ ಈ ಎಲ್ಲ ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾಗತ್ತೆ. ಅದೇ ರೀತಿಯಾಗಿ ಭಾವನೆಗಳನ್ನ, ಕೇವಲ ಆಹಾರವನ್ನ ಮಾತ್ರ ಅಲ್ಲ, ಭಾವನೆಗಳನ್ನ ಕೂಡ ಜೀರ್ಣ ಮಾಡುವಂತಹ ಒಂದು ಕೆಲಸ ಆಗುವುದು ಮಣಿಪುರ ಚಕ್ರದಲ್ಲಿ. ಅವಮಾನ ಇರಬಹುದು, ಕೋಪ ಇರಬಹುದು, ಭಯ ಇರಬಹುದು, ಅಥವಾ ನಿರಾಶೆ ಇರಬಹುದು. ಸೊ ಇವು ಸರಿಯಾಗಿ ಜೀರ್ಣ ಆಗದೆ ಹೋದ್ರೆ, ಅಂದ್ರೆ ಈಗ ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಯಾರೋ ಒಬ್ರು ನಿಮಗೇನೋ ಹೇಳಿದ್ರು, ಆಗ ನಿಮ್ಮ ಮನಸ್ಸಿಗೆ ಹೇಗೆ ಫೀಲ್ ಆಗುತ್ತೆ, ಅದು ನಿಮ್ಮ ಲಿವರ್ ಮೇಲೆ ಪ್ರಾಬ್ಲಮ್, ಅಂದ್ರೆ ಲಿವರ್ ಮೇಲೆ, ಪ್ಯಾಂಕ್ರಿಯಾಸಿಸ್ ಮೇಲೆ ಇಫೆಕ್ಟ್ ಕೊಡುತ್ತೆ. ಗ್ಯಾಸ್ಟ್ರಿಕ್ ಎಸಿಡಿಟಿ, ಮತ್ತೆ IBS ಅಂತ ಏನು ಹೇಳ್ತೀವಿ, ಲಿವರ್ನ ಒಂದು ಸಣ್ಣ ಇದು. ಅದೇ ರೀತಿಯಾಗಿ ಹೊಟ್ಟೆಯ ಬಿಗಿತ ಆಗುವಂಥದ್ದು, ಇದೆಲ್ಲವೂ ಕೂಡ ಇದಕ್ಕೆ ರಿಲೇಟೆಡ್ ಆಗಿದೆ, ನಮ್ಮ ಭಾವನೆಗಳ ಮೇಲೆ ರಿಲೇಟೆಡ್ ಆಗಿದೆ. ಅಂದ್ರೆ ಅದು ಕೂಡ ಮಣಿಪುರ ಚಕ್ರದಲ್ಲಿ ಕೇವಲ ಆಹಾರವನ್ನ ಜೀರ್ಣಿಸುವಂಥದ್ದಲ್ಲ, ನಮ್ಮ ಭಾವನೆಗಳನ್ನ ಕೂಡ ಜೀರ್ಣಿಸುವ ಶಕ್ತಿ ಇದಕ್ಕಿದೆ. ಸೂರ್ಯ ಹೇಗೆ ಬೆಳಕನ್ನ ಕೊಡುತ್ತಾನೋ, ಜಗತ್ತಿಗೆ ಶಕ್ತಿಯನ್ನ ಕೊಡುತ್ತಾನೋ, ಹಾಗೆ ಎಲ್ಲರ ಜೀವವನ್ನ, ಸೂರ್ಯ ಇಲ್ಲದೆ ಇದ್ರೆ ಏನಾಗ್ತಿತ್ತು, ಜೀವ ಉಳಿಯೋದು ಕಷ್ಟ. ಅದೇ ರೀತಿಯಾಗಿ ಮಣಿಪುರ ಚಕ್ರ ಸರಿಯಾಗಿ ಇಲ್ಲ ಅಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಇರುವುದಿಲ್ಲ, ಉತ್ಸಾಹ, ವಿಲ್ ಪವರ್ ಕಡಿಮೆ ಆಗತ್ತೆ, ಜೀವನದ ದಿಕ್ಕು ಅಸ್ತವ್ಯಸ್ತ ಆಗತ್ತೆ. ಇದು ಕೂಡ ಮಣಿಪುರ ಚಕ್ರದ ಒಂದು ಇಂಬ್ಯಾಲೆನ್ಸ್ ಇಂದ. ಅದೇ ರೀತಿಯಾಗಿ ಅಹಂಕಾರ, ಇಗೋ ಅಂತ ಹೇಳ್ತೀವಿ, ಅದು ಕೂಡ ಇಲ್ಲಿ ನಮ್ಮ ಲಿವರ್ ಮೇಲೆ, ಪ್ಯಾಂಕ್ರಿಯಾಸಿಸ್ ಮೇಲೆ ಇಫೆಕ್ಟ್ ಅನ್ನ ಕೊಡತ್ತೆ. ಮಣಿಪುರ ಚಕ್ರದ ಆಳವಾದ ರಹಸ್ಯ ಏನು ಅಂದ್ರೆ, ಒಬ್ಬ ವ್ಯಕ್ತಿ ತುಂಬಾ ಭಯದಲ್ಲಿ ಇದ್ದಾನೆ, ಕುಗ್ಗಿ ಹೋಗಿದ್ದಾನೆ ಅಂದ್ರೆ ಆತ್ಮವಿಶ್ವಾಸ ತೀರವಾಗಿ ಕುಗ್ಗಿದೆ ಅಂದ್ರೆ, ಅವನಿಗೆ ಹೀಲಿಂಗ್ ಅನ್ನ ನೀಡಿದಾಗ ಎನರ್ಜಿ ಲೆವೆಲ್ ಅಲ್ಲಿ, ಆಗ ಅವನಲ್ಲಿ ಧೈರ್ಯ ಆಟೋಮೆಟಿಕಲಿ ಬರ್ತಾ ಹೋಗುತ್ತೆ. ದುರ್ಬಲತೆಯಿಂದ ಶಕ್ತಿಯ ಕಡೆಗೆ ಅಂತ ನಾವು ಹೇಳ್ಬೋದು. ಒಬ್ಬ ವ್ಯಕ್ತಿ ತುಂಬಾ ವೀಕ್ ಆಗಿದ್ದಾನೆ, ಮೆಂಟಲಿ, ಫಿಸಿಕಲಿ, ಎಲ್ಲದ್ರಿಂದ. ಮೆಂಟಲಿ ವೀಕ್ ಆದ ಅಂದ್ರೆ ಆಟೋಮೆಟಿಕಲಿ ಅವನು ಫಿಸಿಕಲಿ ವೀಕ್ ಆಗ್ತಾನೆ. ಯಾಕೆಂದ್ರೆ ಅವನಲ್ಲಿ ಕೆಲಸ ಮಾಡುವಂತಹ ಉತ್ಸಾಹ ಆಗ್ಲಿ, ಹುಮ್ಮಸ್ಸಾಗ್ಲಿ ಇರಲ್ಲ. ಮತ್ತೆ ತುಂಬಾ ಅತಿಯಾದ ಕೋಪ ಬಂದ್ರೆ ಆಗ ಕೂಡ ಅದು ಲಿವರ್ ಮೇಲೆ ಕೆಲಸ ಮಾಡುತ್ತೆ. ಮನಸ್ಸಿನ ಹಿಡಿತ ಅಂತ ನಾವು ಹೇಳ್ಬೋದು. ಹಾಗೆ ಜೀವನದ ಅನುಭವಗಳು, ನೀವು ನೋಡಿರ್ಬೋದು, ನಮ್ಗೇನೋ ಒಂದು ಕಷ್ಟ ಬಂತು ಅಥವಾ ಸಂಕಟ ಬಂತು ಅಂದ್ರೆ ಹೊಟ್ಟೆಯಲ್ಲಿ ಕೂಡ ಸಂಕಟ ಆಗತ್ತೆ, ಅಲ್ಲಿಗೆ ರಿಲೇಟೆಡ್ ಆಗಿ ಇರತ್ತೆ. ಆಮೇಲೆ ಪ್ಯಾಂಕ್ರಿಯಾಸಿಸ್ ನೀವು ಕೇಳಿರ್ಬೋದು, ಇದು ಸರಿಯಾಗಿ ಕೆಲಸ ಮಾಡಲ್ಲ ಅಂದ್ರೆ ಇನ್ಸುಲಿನ್ ಪ್ರಮಾಣ ಕೂಡ ಸರಿಯಾಗಿ ಆಗಲ್ಲ. ಜೀರ್ಣಕ್ರಿಯೆ ಸರಿಯಾಗಿ ನಡೆದಿಲ್ಲ ಅಂದ್ರೆ ಪರಿವರ್ತನಾ ಕ್ರಿಯೆ ಅಂದ್ರೆ ಆಹಾರದ ಪರಿವರ್ತನೆ ಅದು ಕೂಡ ಸರಿಯಾಗಿ ಆಗಲ್ಲ. ತ್ಯಾಜ್ಯ ವಸ್ತುಗಳ ವಿಲೇವಾರಿ ಆಗಿರಬಹುದು, ಅಥವಾ ದೇಹದ ಎಲ್ಲ ಅಂಗಾಂಗಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನ ಕೊಡುವ ಕೆಲಸ ಕೂಡ ಸರಿಯಾಗಿ ಆಗಲ್ಲ.
ಮಣಿಪೂರ ಚಕ್ರ ದುರ್ಬಲ ಆದಾಗ ಬರುವಂತಹ ಸಮಸ್ಯೆಗಳು ಏನು? ನನಗೆ ಆಗಲ್ಲ. ಮೇನ್ ಅಂದ್ರೆ ಆತ್ಮವಿಶ್ವಾಸದ ಕೊರತೆ. ಆಮೇಲೆ ಬೇರೆಯವರ ಮೇಲೆ ತುಂಬಾ ಅವಲಂಬನೆ ಮಾಡ್ಕೊಂಡಿರ್ತೀರ. ಇದು ನನ್ನಿಂದ ಆಗಲ್ಲಪ್ಪ, ಅವರಿದ್ರೆ ಮಾತ್ರ ನಾನು ಮಾಡಬಹುದು, ಅವರಿಲ್ಲ ಅಂದ್ರೆ ನನ್ನ ಹತ್ರ ಏನು ಮಾಡೋದಿಕ್ಕಾಗಲ್ಲ, ಅಥವಾ ಬೇರೆಯವರ ಸಹಾಯದಿಂದ ಮಾತ್ರ ಬದುಕುವಂಥದ್ದು. ಈ ರೀತಿಯಾದಂತಹ ಇದಿದ್ರೆ, ಮತ್ತೆ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ನೀವು ಎಡವುತ್ತಾ ಇದ್ರೆ, ಹಿಂಜರಿತಾ ಇದ್ರೆ, ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಬಟ್ ನಿಮ್ಮಲ್ಲಿ ತುಂಬಾ ಗೊಂದಲ ಸೃಷ್ಟಿಯಾದ್ರೆ ಅದು ಮಾಡ್ಲೋ ಬೇಡವೋ, ಅದು ಮಾಡೋದ್ರಿಂದ ಹಾಗಾಗುತ್ತೋ ಅಥವಾ ಏನಾದ್ರೂ ಸಮಸ್ಯೆ ಬಂದ್ಬಿಡತ್ತೋ, ಈ ರೀತಿಯಾದಂತಹ ಸಮಸ್ಯೆಗಳು ಬರ್ತಾ ಇದ್ರೆ ನಿಮ್ಮ ಮಣಿಪೂರ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ. ಅದೇ ರೀತಿಯಾಗಿ ಅತಿಯಾದ ಆತಂಕ, ಯಾವುದೇ ಒಂದು ಕೆಲಸಕ್ಕೆ ಹೋಗುವಾಗ ಕೂಡ ಭಯ, ಆತಂಕ ಇರುವಂಥದ್ದು, ಹೊಟ್ಟೆಯ ಸಮಸ್ಯೆ, ಜೀರ್ಣಕ್ರಿಯೆ, ಲೂಸ್ ಮೋಷನ್ ಇರಬಹುದು, ಅಥವಾ ಏನೋ ಒಂದು IBS ಅಂತ ಹೇಳಿದ್ನಲ್ವಾ, ಸಿಂಡ್ರೋಮ್, ಆ ಥರ ಎಲ್ಲ ಸಮಸ್ಯೆಗಳು ಬರ್ತಿದೆ, ನಿಮ್ಮಲ್ಲಿ ಆತ್ಮವಿಶ್ವಾಸ ಪದೇ ಪದೇ ಕುಗ್ತಾ ಇದೆ ಅಂದ್ರೆ ನಿಮ್ಮ ಮಣಿಪೂರ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಇನ್ನು ಮಣಿಪೂರ ಚಕ್ರ ಜಾಗೃತವಾದಂತಹ ವ್ಯಕ್ತಿಯ ಲಕ್ಷಣ, ಈಗ ಒಂದು ವ್ಯಕ್ತಿಯ ಕಣ್ಣನ್ನ ನೋಡಿದಾಗ ತುಂಬಾ ಕಾಂತಿಯುತವಾಗಿದ್ರೆ ಆಗ ಅವರಲ್ಲಿ ಮಣಿಪೂರ ಚಕ್ರ ತುಂಬಾನೇ ಬ್ಯಾಲೆನ್ಸ್ ಆಗಿದೆ, ಆಕ್ಟಿವೇಟ್ ಆಗಿದೆ ಅಂತ ಅನ್ಕೋಬೇಕು. ಮತ್ತೆ ಮಾತನಾಡುವ ವಿಚಾರದಲ್ಲಿ ಹೇಳ್ಬೇಕಂದ್ರೆ, ಈಗ ಒಂದು ವ್ಯಕ್ತಿ ಸ್ಪಷ್ಟವಾಗಿ ನಿರರ್ಗಳವಾಗಿ ಅಂದ್ರೆ ಸ್ವಲ್ಪ ಅದಕ್ಕೇನು ಹೇಳ್ತಾರೆ ಅಂದ್ರೆ ಧೈರ್ಯದಿಂದ ಮಾತಾಡ್ತಾರಲ್ವಾ, ಸ್ವಲ್ಪ ತೊದಲೋದು ಅಥವಾ ನರ್ವಸ್ ಆದಾಗ ಆಗೋದು ಆ ಥರ ಏನೂ ಇರಲ್ಲ. ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಾರೆ ಆ ವ್ಯಕ್ತಿ. ಏನೇ ಇದ್ರೂ ಯಾರಿಗೂ ಹೆದರಲ್ಲ, ನೇರವಾಗಿ ಏನ್ ಗೊತ್ತಿದೆಯೋ ಅದನ್ನ ಹೇಳ್ತಾರೆ. ಅಂತಹ ಒಂದು ಇದಿದ್ರೆ, ಮಾತಿನಲ್ಲಿ ಶಕ್ತಿ ಇದ್ರೆ ಅವರ ಮಣಿಪೂರ ಚಕ್ರ ಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಮತ್ತೆ ನಿರ್ಧಾರದಲ್ಲಿ ಸ್ಪಷ್ಟತೆ, ಯಾವುದೇ ಒಂದು ವಿಷಯದಲ್ಲಿ ಅವರು ಅಥವಾ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಅವರು 10 ಸಲ ವಿಚಾರ ಮಾಡಿ ಆ ನಿರ್ಧಾರವನ್ನ ತಗೊಂಡ್ರು ಅಂದ್ರೆ ಅದು ಪರ್ಫೆಕ್ಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಅವರು ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡೋದಿಲ್ಲ. ಅಂತಹ ವ್ಯಕ್ತಿಯಲ್ಲಿ ಮಣಿಪೂರ ಚಕ್ರ ಬ್ಯಾಲೆನ್ಸ್ ಆಗಿರುತ್ತೆ. ಇನ್ನೊಂದು, ಜೀವನದಲ್ಲಿ ಯಾವಾಗಲೂ ಲವಲವಿಕೆಯಿಂದ ಇರ್ತಾರೆ. ಅದನ್ನ ಮಾಡೋಣ, ಇದನ್ನ ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ ಅನ್ನುವಂತಹ ಉತ್ಸಾಹ, ಇಡೀ ದಿವಸ ಲವಲವಿಕೆಯಿಂದ ಯಾರಿರ್ತಾರೋ ಅವರು ಮಣಿಪೂರ ಚಕ್ರ ಬ್ಯಾಲೆನ್ಸ್ ಆಗಿದೆ ಅಂತ ಕೂಡ ಅನ್ಕೋಬೇಕು. ಮತ್ತೆ ಅವರಲ್ಲಿ ಮ್ಯಾನಿಫೆಸ್ಟೇಷನ್ ಪವರ್ ತುಂಬಾ ಚೆನ್ನಾಗಿರತ್ತೆ. ಅವ್ರು ಏನೇ ವಿಶಸ್ಸನ್ನ, ಗೋಲನ್ನ ಇದು ಮಾಡೋದಿಕ್ ಹೋದ್ರು ಬಹು ಬೇಗ ಮ್ಯಾನಿಫೆಸ್ಟ್ ಆಗತ್ತೆ. ಅದು ಕೂಡ ಇವರ ಒಂದು ಮಣಿಪೂರ ಚಕ್ರ ಬ್ಯಾಲೆನ್ಸ್ ಇಂದ ಬರುವಂತದ್ದು. ಆಮೇಲೆ ಇನ್ನೊಂದು ಗುಣ ಅಂದ್ರೆ, ಅವರು ಬೇರೆ ವ್ಯಕ್ತಿಗಳಿಗೆ ಬೇಗ ಅಂದ್ರೆ ಅವರಲ್ಲಿ ಈ ಮಣಿಪೂರ ಚಕ್ರ ಬ್ಯಾಲೆನ್ಸ್ ಇದ್ದಾಗ ಅಟ್ರಾಕ್ಷನ್ ಗುಣ ತುಂಬಾ ಚೆನ್ನಾಗಿರತ್ತೆ. ಬೇರೆಯವರು ಅವರನ್ನ ಅಟ್ರಾಕ್ಟ್ ಆಗ್ತಾರೆ ಅವರ ಮಾತಿನಿಂದ, ಅಥವಾ ಅವರ ಒಂದು ಲವಲವಿಕೆಯನ್ನ ನೋಡಿ, ಅವರ ಹುಮ್ಮಸ್ಸನ್ನ ನೋಡಿ ಉಳಿದವರಿಗೆ ಇನ್ಸ್ಪೈರ್ ಆಗಿರ್ತಾರೆ ಅಂತ ನಾವು ಅಂದ್ಕೋಬಹುದು. ಇದು ಬೇಕಿದ್ರೆ ರೆಕಾರ್ಡಿಂಗ್ ಕೊಡ್ತೀನಿ ನಾನು. ಈಗ 10 ದಳಗಳು ಏನನ್ನ ರೆಪ್ರೆಸೆಂಟ್ ಮಾಡತ್ತೆ ಅನ್ನೋದನ್ನ ಹೇಳ್ತೀನಿ. ಮೊದಲನೆಯ ದಳ ಬಂದ್ಬಿಟ್ಟು ಲಜ್ಜೆ, ಶೇಮ್ ಅಂತ ಏನ್ ಹೇಳ್ತೀವಿ, ತನ್ನಷ್ಟತ್ತಿಗೆ ತಾನು ನಾಚಿಕೆ ಪಟ್ಟುಕೊಳ್ಳುವಂತಹದ್ದು, ತನ್ನಲ್ಲಿರುವಂತಹ ಗುಣವನ್ನ ಬೇರೆಯವರಲ್ಲಿ ಹೇಳ್ಕೊಳ್ಳೋದಿಕ್ಕೆ, ತನ್ನಲ್ಲಿರುವ ಭಾವನೆಯನ್ನ ಬೇರೆಯವರಿಂದ ಅವ್ರು ಏನ್ ಅನ್ಕೋತಾರೋ ಅಂತ ಸುಮ್ಮನೆ ಶೇಮ್ ಅಂತ ಏನು ಹೇಳ್ತೀವಿ, ಆ ಒಂದು ಭಾವನೆ, ನನ್ನಿಂದ ಆಗೋದಿಲ್ಲ ಇದು, ನಾನು ಅವರಿಗೆ ಸಮಾನಳಲ್ಲ ಅನ್ನುವಂತಹ ಭಾವನೆ ಏನಾದ್ರೂ ಇದ್ರೆ ಅವರ ಮಣಿಪುರ ಚಕ್ರದ ಮೊದಲನೆಯ ದಳ ಇನ್ಆಕ್ಟಿವ್ ಆಗಿದೆ. ಆಮೇಲೆ ಎರಡನೆಯದು ಭಯ. ಯಾವುದೇ ಕೆಲಸವನ್ನ ಮಾಡೋದಿಕ್ಕೆ ಹೋದ್ರೂ ಕೂಡ, ಈಗ ನಿಮ್ಮಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಸಾಕಷ್ಟು ಜ್ಞಾನ ಇದೆ ಅಂತ ಇಟ್ಕೊಳ್ಳಿ, ಆದ್ರೆ ಅದನ್ನ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಹೇಳೋದಿಕ್ಕೆ ಭಯ. ಅಥವಾ ನಿಮಗೆ ಒಂದು ವಿಷಯದ ಬಗ್ಗೆ ಸ್ಪಷ್ಟತೆ ಇದೆ, ಅದು ಸರಿ ಅಥವಾ ತಪ್ಪು ಅನ್ನೋದು, ಆದ್ರೆ ಹೇಳೋದಿಕ್ಕೆ ಭಯ, ಸ್ಟೇಜ್ ಫಿಯರ್, ಈ ತರ ಎಲ್ಲ ಇದ್ರೆ ಆ ಒಂದು ದಳದಲ್ಲಿ ಇಂಬ್ಯಾಲೆನ್ಸ್ ಇದೆ ಅಂತ ನೀವು ಅನ್ಕೋಬೇಕು. ಮೂರನೇದು ಅಸೂಯೆ.
ಬೇರೆಯವರನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ಳುವಂತಹ ಗುಣ ನಿಮ್ಮಲ್ಲಿ ಇದ್ರೆ ನಿಮ್ಮ ಮಣಿಪೂರ ಚಕ್ರದ ಆ ದಳ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅಂದ್ಕೊಳ್ಬೇಕು. ಅದು ಕೂಡ ನೀವು ತುಂಬಾ ಬೇರೆಯವರನ್ನ, ಈಗ ನೋಡಿ ಪಕ್ಕದ ಮನೆಯವ್ರು ಕಾರ್ ತಗೊಂಡ್ರು, ಅಯ್ಯೋ ಅವ್ರು ಕಾರಲ್ಲಿ ಓಡಾಡ್ತಿದ್ದಾರೆ, ನನ್ನ ಹತ್ರ ಕಾರ್ ಇಲ್ಲ ಅಂತ ಅಸೂಯೆ ಪಟ್ಕೊಂಡ್ರೆ, ಪಕ್ಕದ ಮನೆಯವಳು ನಕ್ಲೆಸ್ ಹಾಕೊಂಡು ಓಡಾಡ್ತಿದ್ದಾಳೆ, ನನ್ನ ಹತ್ರ ಇಲ್ಲ ಅಂತ ಕೊರಗ್ತಾ ಇದ್ರೆ, ಅಸೂಯೆ ಮಾಡ್ಕೊಂಡ್ರೆ, ಪಕ್ಕದ ಮನೆಯವಳ ಮಗಳು ರ್ಯಾಂಕ್ ಬಂದ್ಲು, ಅಯ್ಯೋ ನನ್ನ ಮಕ್ಕಳು ಓದಲ್ಲ ಬಿಡಿ ಅಂತ ಅಲ್ಲಿ ಅಸೂಯೆ ಪಟ್ಕೊಂಡ್ರೆ, ಜಲಸಿ ಬಂತು ಅಂದ್ರೆ ಆ ಒಂದು ದಳ ಬ್ಲಾಕ್ ಆಗತ್ತೆ. ಅದು ಎಲ್ಲಿ ಕೆಲಸ ಕೊಡುತ್ತೆ? ನಿಮ್ಮ ಲಿವರ್, ಪ್ಯಾಂಕ್ರಿಯಾಸಿಸ್, ಸಣ್ಣ ಕರಳು. ನೀವು ಕಲರ್ ಥೆರಪಿ ಅಥವಾ ಇದಕ್ಕೆ ಜಾಯ್ನ್ ಆಗಿದ್ದಿದ್ರೆ ನಿಮಗೆ ಬಸವ ಅಥವಾ ವಿನೋದ್ ಅವರು ಹೇಳ್ತಿರ್ತಾರೆ, ಲಿವರ್ ಚಿ ಮತ್ತೆ ಇದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಲಿವರ್ ಚಿಯಲ್ಲಿ ಇಂಬ್ಯಾಲೆನ್ಸ್ ಆದ್ರೆ ಅದು ಎಲ್ಲಿಗೆ? ಹಾರ್ಟ್ಗೆ ಕೂಡ ಪ್ರಾಬ್ಲಮ್ ಅನ್ನ ಕೊಡ್ತಾ ಹೋಗುತ್ತೆ. ಸಣ್ಣ ಕರುಳು ಮತ್ತೆ ಹಾರ್ಟ್ ಎನರ್ಜಿ ಲೋ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದರ ಬುಡ ಎಲ್ಲಿ ಬಂತು? ನಮ್ಮ ಮೈಂಡ್ ಮತ್ತೆ ಭಾವನೆಗಳು, ನಮ್ಮ ಮನಸ್ಸು. ಅಂದ್ರೆ ನಾವು ಬೇರೆಯವರ ಬಗ್ಗೆ ಅಸೂಯೆ ಪಟ್ಕೊಂಡ್ರೆ, ಹೊಟ್ಟೆ ಕಿಚ್ಚು ಪಟ್ಕೊಂಡ್ರೆ ಕೂಡ ನಮ್ಮ ಮಣಿಪೂರ ಚಕ್ರ ಇಂಬ್ಯಾಲೆನ್ಸ್ ಆಗತ್ತೆ. ಅಂದ್ರೆ ನಮ್ಮ ಮಣಿಪೂರ ಚಕ್ರದ ಈ ಏನು 10 ದಳಗಳಿದೆ ಅದರಲ್ಲಿ ಒಂದು ಭಾಗ ಯಾವುದು? ಅಸೂಯೆ. ಸೊ ಇವತ್ತು ವಿಷಯವನ್ನ ತಿಳ್ಕೊಂಡ್ರಿ, ದಯವಿಟ್ಟು ಬೇರೆಯವರ ಬಗ್ಗೆ ಅಸೂಯೆ ಪಟ್ಕೊಳ್ಳೋದನ್ನ ಬಿಟ್ಬಿಡಿ. ಯಾಕೆಂದ್ರೆ ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಆ ಭಗವಂತ ನಮ್ಗೆ ಕೊಟ್ಟಿದ್ದಾನೆ, ಅದನ್ನ ಅನುಭವಿಸ್ಬೇಕು. ನಮ್ಮ ಕರ್ಮವನ್ನ ಈ ಜನ್ಮದಲ್ಲಿ ನಾವು ಕಳೆದುಕೊಂಡು ಮುಂದೆ ಕರ್ಮರಹಿತರಾಗಿ ಹೋಗೋದಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಬರೋದು ದ್ವೇಷ. ದ್ವೇಷದ ಭಾವನೆ ಅದು ಕೂಡ ನಮ್ಮ ಲಿವರ್ ಎನರ್ಜಿಯನ್ನ ಹಾಳು ಮಾಡುತ್ತೆ, ಡೈಜೆಷನ್ ಸಿಸ್ಟಮ್ ಅನ್ನ ಹಾಳು ಮಾಡುತ್ತೆ. ಆಮೇಲೆ ನೆಕ್ಸ್ಟು ಮೋಹ. ಯಾವುದೇ ಒಂದು ವಸ್ತುವಿನ ಬಗ್ಗೆ ನಾವು ಮೋಹವನ್ನ ಇಟ್ಕೋಬಾರ್ದು. ಅತಿಯಾದ ಮೋಹ, ಅತಿಯಾದ ಆಸೆ ಕೂಡ ನಮ್ಮ ಮಣಿಪೂರ ಚಕ್ರವನ್ನ ಬ್ಲಾಕ್ ಮಾಡುತ್ತೆ. ನೆಕ್ಸ್ಟು ಅಜ್ಞಾನ. ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಸಂಪೂರ್ಣವಾದ ಜ್ಞಾನವನ್ನ ಹೊಂದುತ್ತಾ ಇದ್ದೀವಿ ಅಂದ್ರೆ ನಮ್ಮ ಪ್ರಜ್ಞಾಗಣ ಅಂತ ಹೇಳ್ತೀವಿ ನಾವು. ಆ ಒಂದು ಜ್ಞಾನದ ಮಟ್ಟ ತೀರಾ ಕೆಳಗೆ ಇದ್ದೀವಿ ಅಂದ್ರೆ ನಮ್ಮಲ್ಲಿ ಮಣಿಪೂರ ಚಕ್ರ ಬ್ಲಾಕ್ ಆಗಿದೆ. ಮಣಿಪೂರ ಚಕ್ರ ಆಕ್ಟಿವೇಟ್ ಆಗ್ತಾ 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 ನಮಗೆ ನಾನು ಯಾರು, ನಾನು ಎಲ್ಲಿಂದ ಬಂದೆ ಅನ್ನುವಂತಹ ಆತ್ಮಜ್ಞಾನ ಕೂಡ ಸಿಗ್ತಾ ಹೋಗುತ್ತೆ. ಇದು ಮಣಿಪೂರ ಚಕ್ರದ ಇನ್ನೊಂದು ದಣ. ನೆಕ್ಸ್ಟ್ ಒಂದು ತ್ರಿಷೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಅತಿಯಾದ ಬಯಕೆ, ನನಗದು ಬೇಕು, ನನಗಿದು ಬೇಕು ಅನ್ನುವಂತಹ ಅತಿಯಾದ ಬಯಕೆ ಕೂಡ. ಈ ಬಯಕೆ ಹುಟ್ಟಿದಾಗ ಏನಾಗತ್ತೆ? ನಾವು ಮಾಡಬಾರದ ಕೆಲಸವನ್ನ ಮಾಡ್ತೀವಿ. ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ನಾನು ಕೊಡಬಲ್ಲೆ. ಈಗ ನಮ್ಗೆ ಮಾರ್ಕೆಟಿಗೆ ಹೋಗಿರ್ತೀವಿ, ಅಲ್ಲಿ ಯಾವುದೋ ಒಂದು ಐಟಮ್ ಅನ್ನ ನೀವು ನೋಡಿ ತುಂಬಾ ಇಷ್ಟಪಡ್ತೀರಿ. ಬಟ್ ಆ ಅಂಗಡಿಗೆ ಹೋಗ್ತೀರಿ, ಹೋಗ್ಬಿಟ್ಟು ನನಗೆ ಈ ಒಂದು ಒಡವೆನ ಏನೋ ಒಂದು ಎಕ್ಸಾಂಪಲ್ ತಗೊಳ್ಳಿ, ಇದು ಬೇಕು ನನಗೆ ಅಂತ ಕೇಳ್ತೀರಾ. ಬಟ್ ಅದರ ರೇಟ್ ನೋಡಿದವಾಗ ನಿಮ್ಮ ಹತ್ರ ಅದನ್ನ ಕೊಂಡುಕೊಳ್ಳುವಂತಹ ಸಾಮರ್ಥ್ಯ ಇರಲ್ಲ. ಆದ್ರೆ ನೀವು ಅಲ್ಲಿಗೆ ಬಿಡ್ತೀರಾ ಅದನ್ನ? ಇಲ್ಲ. ಯಾಕೆಂದ್ರೆ ನಿಮ್ಮಲ್ಲಿ ಬಯಕೆ ಹುಟ್ಟುಬಿಟ್ಟಿದೆ, ಅದು ನನಗೆ ಬೇಕೇ ಬೇಕು ಅಂತ ನೀವು ನಿರ್ಧಾರ ಮಾಡ್ಬಿಟ್ಟಿದ್ದೀರಾ. ಮನೆಗೆ ಬರ್ತೀರಾ, ಮನೆಗೆ ಬಂದು ಗಂಡನ ಹತ್ರ ಜಗಳ ಮಾಡ್ತೀರಾ, ನನಗೆ ದುಡ್ಡು ಬೇಕು, ನನಗೆ ಆ ಐಟಮ್ ಬೇಕೇ ಬೇಕು ಅಂತ. ಇಲ್ಲ, ಗಂಡನ ಹತ್ರ ಮಾತಾಡೋದಿಕ್ಕಾಗಲ್ಲ, ಧೈರ್ಯ ಇಲ್ಲ ಅಂದ್ರೆ ಅಲ್ಲೇ ಹಣವನ್ನ ಕದಿಯೋದಿಕ್ಕೂ ನೋಡ್ತೀರಾ ನೀವು. ಗಂಡನ ಜೇಬಲ್ಲಿ ದುಡ್ಡಿದ್ಯಾ ಅಂತ ನೋಡ್ತೀರಾ. ಅಥವಾ ನಿಮ್ಮ ದಿನಸಿ ಪಟ್ಟಿಯಲ್ಲಿ ಸ್ವಲ್ಪ ಇದು ಮಾಡಿಬಿಟ್ಟು ಆ ಹಣವನ್ನ ಉಳಿಸಿ ತಗೊಳ್ಳೋದಿಕ್ ನೋಡ್ತೀರಾ. ಇದೆಲ್ಲ ನೆಕ್ಸ್ಟ್ ಕರ್ಮ ಆಗಿ ಏರ್ಪಡಾಗ್ತಾ ಹೋಗುತ್ತೆ. ಇದನ್ನ ಇನ್ನೊಮ್ಮೆ ಡಿಟೇಲ್ ಆಗಿ ಹೇಳ್ತೀನಿ ನಾನು, ಇವತ್ತಿನ ಟಾಪಿಕ್ಕಿಗೆ ಬೇಡ. ಅಂದ್ರೆ ಅತಿಯಾದ ಬಯಕೆ ಕೂಡ ಸಲ್ಲ. ಆ ಬಯಕೆ, ತುಂಬಾ ಬಯಕೆಯನ್ನ ಇಟ್ಕೊಂಡ್ರೆ ತೃಪ್ತಿ ಆಗಿಲ್ಲ ಅಂದ್ರೆ ಆಗ ಕೂಡ ನಮ್ಮ ಮಣಿಪೂರ ಚಕ್ರ ಇದಾಗತ್ತೆ. ನೆಕ್ಸ್ಟ್ ನಿರಾಶೆ. ನಿರಾಶೆ ಉಂಟಾಯ್ತು ಅಂದ್ರೆ ಆಗ ಕೂಡ ನಮ್ಮ ಮಣಿಪೂರ ಚಕ್ರ
ಬ್ಲಾಕ್ ಆಯಿತು. ಅಹಂಕಾರ, ಎಲ್ಲವೂ ನನ್ನಿಂದ, ನಾನೇ ಅನ್ನುವಂತಹ ಅಹಂಕಾರ ಬಂದರೂ ಕೂಡ ಮಣಿಪುರ ಚಕ್ರ ಬ್ಲಾಕ್ ಆಗುತ್ತೆ. ಹಾಗೆ ಅನುಮಾನ, ಬೇರೆಯವರ ಬಗ್ಗೆ ವಿನಾಕಾರಣ ಅನುಮಾನ ಪಡುವಂಥದ್ದು. ಅವರು ಹಾಗೆ ಮಾಡಿದ್ರು, ಅವ್ರದ್ದು ತಪ್ಪಿದೆ, ಸುಮ್ಮನೆ ನಮ್ಗೆ ಯಾಕೆ ಬೇಕು ಅವರು ಬರೀ ನಾವು ಯಾರು, ನಮ್ಮ ಕೆಲಸ ಏನು ಅದೆಷ್ಟು ನೋಡ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಜೀವನ ಕಳೆದ್ರೆ ಈ ರೀತಿಯಾದ ಸಮಸ್ಯೆಗಳು ಬರುತ್ತೆ. ಸ್ವತಃ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದೆ ಇರುವಂತಹದ್ದು, ಇವೆಲ್ಲವೂ ಆದಾಗ ಮಣಿಪುರ ಚಕ್ರಗಳು ಬ್ಲಾಕ್ ಆಗತ್ತೆ. ಮಣಿಪುರ ಚಕ್ರ ಶುದ್ಧವಾಯ್ತು, ಹೀಲಿಂಗ್ ಮಾಡ್ಕೊಂಡ್ರಿ, ಧ್ಯಾನ ಮಾಡ್ಕೊಂಡ್ರಿ, ಆಗ ನಿಮ್ಮ ಮಣಿಪುರ ಚಕ್ರ ಶುದ್ಧ ಆಯಿತು. ನಿಮಗೆ ಹೇಗೆ ಗೊತ್ತಾಗತ್ತೆ? ನಾನೇನೋ ಡೈಲಿ ರೇಖಿ ಮಾಡ್ತಾ ಇದ್ದೀನಿ, ನಾನೇನೋ ಡೈಲಿ ಧ್ಯಾನವನ್ನು ಮಾಡ್ತಾ ಇದ್ದೀನಿ, ಡೈಲಿ ಜಪ ಮಾಡ್ತಾ ಇದ್ದೀನಿ, ಆದರೆ ನನ್ನ ಮಣಿಪುರ ಚಕ್ರ ಹಾಗೇ ಇದೆಯಲ್ಲ ಅಂದರೆ ಹೇಗೆ? ಅಂದರೆ ಹೀಲಿಂಗಿನ ಜೊತೆ ನೀವು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು. ಕೋಪ ಮಾಡೋದನ್ನ ಬಿಡಬೇಕು. ಅನಾವಶ್ಯಕವಾಗಿ ಬೇರೆಯವರ ಬಗ್ಗೆ ಮೂಗು ತೋರಿಸೋದು, ಬೇರೆಯವರ ಬಗ್ಗೆ ಯೋಚನೆ ಮಾಡುವುದು, ಎಲ್ಲವೂ ನನ್ನಿಂದಲೇ ಅಂತ ಹೇಳೋದು, ಬೇರೆಯವರನ್ನ ಕಂಟ್ರೋಲ್ ಮಾಡುವಂಥದ್ದು, ಇದನ್ನೆಲ್ಲ ಬಿಡ್ತಾ ಬರಬೇಕು. ಬರೇ ಮೇಲ್ಗಡೆಯಿಂದ 4 ಸಿಂಬಲನ್ನು ಹಾಕಿ ಹೀಲಿಂಗ್ ಕೊಟ್ಟರೆ ಮಣಿಪುರ ಚಕ್ರ ಹೀಲ್ ಆಗಲ್ಲ. ನೆಕ್ಸ್ಟ್ ಕ್ವಶನ್ ಅಂಡ್ ಆನ್ಸರ್ ತಗೋತೀನಿ. ಈ ರೀತಿಯಾಗಿ ನಾವು ಹೀಲಿಂಗ್ ಅಂದರೆ ಇಲ್ಲಿ ಗುಣಪಡಿಸುವಿಕೆ ಅಂತ ಅರ್ಥ. ಬಟ್ ನಮಗೆ ಸಮಸ್ಯೆಗಳು ಬರುವುದು ಎಲ್ಲಿಂದ? ಫಸ್ಟು ಎನರ್ಜಿ ಲೆವೆಲಲ್ಲಿ ಬರುತ್ತೆ, ಆಮೇಲೆ ಮೈಂಡ್ ಲೆವೆಲಲ್ಲಿ ಬರುತ್ತೆ, ಆಮೇಲೆ ಬಾಡಿ ಲೆವೆಲಲ್ಲಿ ಬರುತ್ತೆ, ಆಮೇಲೆ ಇನ್ನೇನು ಅನುಭವಿಸೋದು ಅಲ್ವಾ? ಸೊ ನಿಮಗೆ ಇಷ್ಟೊಂದು ವಿಷಯಗಳು ಗೊತ್ತಾದಾಗ ಹೀಲಿಂಗನ ಜೊತೆಗೆ ರೇಖಿ ಶಕ್ತಿಯನ್ನ, ದೈವಿಕ ಶಕ್ತಿಯನ್ನ ನಮ್ಮ ದೇಹಕ್ಕೆ ಕಳಿಸುವುದರ ಜೊತೆಗೆ ನಮ್ಮ ಮೈಂಡ್, ಆಲೋಚನಾ ಶಕ್ತಿಯನ್ನ ಕೂಡ ನಾವು ಬದಲಾಯಿಸ್ಕೊಳ್ಬೇಕು, ಪಾಸಿಟಿವ್ ಆಗಿ ಟರ್ನ್ ಮಾಡಬೇಕು. ಇದನ್ನ ಮಾಡ್ಕೊಳ್ಳೋದು ಹೇಗೆ? ಒಂದು ಧ್ಯಾನ. ಧ್ಯಾನ ಅಂದ್ರೆ ಆತ್ಮಕ್ಕೆ ಜ್ಞಾನವನ್ನ ತೆಗೆದುಕೊಳ್ಳೋದು, ಅಥವಾ ಮನಸ್ಸಿನ ಸ್ನಾನ ಅಂತ ನಾವು ಹೇಳ್ಬೋದು. ಅಂದ್ರೆ ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ನಾನು ಯಾವುದು ಮಾಡುವುದು ಸರಿ, ಯಾವುದು ತಪ್ಪು, ಇಲ್ಲಿ ಏನು ನನ್ನಿಂದ ನಡೀತಿದೆ ಅನ್ನೋದನ್ನ ನೀವು ತಿಳ್ಕೊತಾ ಬಂದ್ರೆ ಆಟೋಮೆಟಿಕಲಿ ನೀವು ಹೀಲ್ ಆಗ್ತಾ ಬರ್ತೀರಾ. ಯಾಕೆಂದ್ರೆ ಒಂದು ಕೈ ಇದೆ ಅಂತ ಇಟ್ಕೊಳ್ಳಿ, ಆ ಕೈಯನ್ನ ಹೀಗೆ ಹೋಗಿ ಒಂದು ವಸ್ತುವನ್ನ ತಗೊಳ್ಬೇಕು ಅಂದ್ರೂ ಆ ಭಗವಂತನ ಶಕ್ತಿ ಬೇಕು, ದೈವಿಕ ಶಕ್ತಿ ಬೇಕು. ಅದಿಲ್ಲ ಅಂದ್ರೆ ನಿಮ್ಮ ಹತ್ರ ಆಗಲ್ಲ. ಒಂದು ಹುಲ್ಲು ಕಡ್ಡಿ ಕೂಡ ಭಗವಂತನ ಅನುಗ್ರಹ ಇಲ್ಲದೆ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಅಂದಮೇಲೆ ನಾವು ಇದು ನನ್ನದು, ಇದು ನಾನೇ ಮಾಡಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಏನಿದೆ? ಒಂದು ಒಳ ಹೋಗುವ ಉಸಿರು, ಹೊರಬರುವ ಉಸಿರು ನಿಂತಿತು ಅಂದ್ರೆ ಏನಾಯ್ತು? ನೀವು ಯಾರು? ನಾನು ಚೇತನ ಇರಬಹುದು, ಆದರೆ ಈಗ ಗುರ್ತಿಸ್ತಾ ಇದ್ದೀರಾ, ಈ ಒಳ ಹೋಗುವ ಹೊರಬರುವ ಉಸಿರು ನಿಂತಿತು ಅಂದ ತಕ್ಷಣ ಚೇತನ ಎಲ್ಲಿ? ಚೇತನ ಹೊರಟೋಯ್ತು ಅಲ್ವಾ? ಇಷ್ಟೇ ನಮ್ಮ ಲೈಫು. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲವೂ ಭಗವಂತನ ಇಚ್ಛೆ. ಅಂದ್ರೆ ನಾವು ಅವನಿಗೆ ಸಂಪೂರ್ಣವಾಗಿ ಶರಣಾಗಿ ನಮ್ಮ ಜೀವನವನ್ನ ನಡೆಸುವುದರಿಂದ ಸುಖಿ ಸಂಸಾರ ನಮ್ಮದಾಗತ್ತೆ. ಅಂದ್ರೆ ಮಣಿಪುರ ಚಕ್ರಗಳ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗ್ತಾ ಹೋದಾಗೆ ನಮ್ಮಲ್ಲಿ ಆತ್ಮವಿಶ್ವಾಸ ಬರುತ್ತೆ. ಯಾವುದೇ ರೀತಿ ಭಯ ಇರಲ್ಲ. ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಕೂಡ ನಾನು ಮಾಡಬಲ್ಲೆ ಅನ್ನುವಂತಹ ಆತ್ಮವಿಶ್ವಾಸ ಬರುತ್ತೆ, ಧೈರ್ಯ ಬರುತ್ತೆ. ಯಾವುದೇ ಒಂದು ನಿರ್ಧಾರವನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳೋದಿಕ್ಕೆ ನಾವು ಸಮರ್ಥರಾಗ್ತೇವೆ. ಮತ್ತೆ ನಾಯಕತ್ವ ಗುಣ ಬರುತ್ತೆ. ಅಂದ್ರೆ ನಾವು ಯಾರ ಕೈ ಕೆಳಗೂ ಇರೋದಿಕ್ಕೆ ಇಷ್ಟಪಡಲ್ಲ. ಅಂದ್ರೆ ಈ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆದಾಗ ಎಲ್ಲವನ್ನು ಓನ್ ಆಗಿ ಹ್ಯಾಂಡಲ್ ಮಾಡುವಂತಹ ಸಾಮರ್ಥ್ಯ ನಮ್ಗೆ ಬಂದಿರತ್ತೆ. ಹಾಗೇನೆ ಆಧ್ಯಾತ್ಮಿಕ ಶಕ್ತಿ ಅಂದ್ರೆ ನಾನು ಇದನ್ನೇ ಹೇಳಿರೋದು,
ಬ್ರಹ್ಮಗ್ರಂಥಿ ವಿಭೇದಿನಿ. ಬ್ರಹ್ಮಗ್ರಂಥಿಯಲ್ಲಿರುವಂತಹ ಎಲ್ಲ ಅಜ್ಞಾನ ಬ್ಲಾಕೇಜಸ್ ರಿಲೀಸ್ ಆಗತ್ತೆ. ಆಗ ಆಟೋಮೆಟಿಕಲಿ ನಾವು ಭಗವಂತನ ಕಡೆಗೆ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಕೋತೀವಿ. ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಹೇಗಿರಬೇಕು ಅನ್ನುವಂತಹ ಜ್ಞಾನ ನಿಮಗೆ ಯಾವುದೋ ಒಳ್ಳೆಯ ಗುರುವಿನ ಮುಖಾಂತರನೋ ಅಥವಾ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋಸ್ ಮುಖಾಂತರನೋ ನಿಮಗೆ ಆಟೋಮೆಟಿಕಲಿ ಆ ಯೂನಿವರ್ಸ್ ಕೊಡ್ತಾ ಹೋಗುತ್ತೆ. ಸೊ ಪ್ರಾಮಾಣಿಕವಾಗಿ ಹೀಲ್ ಮಾಡಿ ಇದನ್ನ ತೆಕ್ಕೊಳ್ಬೇಕು. ಹಾಗೆ ನಮ್ಮಲ್ಲಿ ಮ್ಯಾನಿಫೆಸ್ಟೇಷನ್ ಪವರ್. ಆಗ ಆಟೋಮೆಟಿಕಲಿ ನಮ್ಮಲ್ಲಿ ಯಾವಾಗ ನೆಗೆಟಿವ್ ಥಾಟ್ಸ್ಗಳು ಕ್ರಮೇಣ ನಿಲ್ತಾ ಹೋಗುತ್ತೆ, ಒಂದೆರಡು ದಿವಸಕ್ಕೆ ಇದು ಆಗುವುದಲ್ಲ, ಕ್ರಮೇಣ ನಿಲ್ತಾ ಹೋದಾಗೆ ನಮ್ಮಲ್ಲಿ ಪರಿವರ್ತನೆ ಆಗ್ತಾ 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 ನಮ್ಮೊಳಗೆ ನಾವು ಯಾರು ಅಂತ ಕಂಡಿಡ್ಕೊಂಡಾಗ ನಾವು ಅಂದುಕೊಂಡದ್ದು ಆಗ್ತಾ ಹೋಗತ್ತೆ. ಯಾಕೆಂದ್ರೆ ಎಲ್ಲವೂ ಭಗವಂತನ ಇಚ್ಛೆ ಅಂದ ಮೇಲೆ ಅವನಿಗೆ ಸಮರ್ಪಣೆ ಮಾಡ್ತಾ ಹೋಗ್ತೀವಿ. ಆವಾಗ ಇಲ್ಲಿ ಎಲ್ಲವೂ ನನ್ನಿಂದ ನಾನ್ ಮಾಡಿದೆ ಅಂತ ಇರುವಾಗ ನೀವು ಕೇಳಿರ್ಬೋದು, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಯುದ್ಧರಂಗ ಭೂಮಿಯಲ್ಲಿ ಅರ್ಜುನ, ಅವರು ನನ್ನ ಗುರುಗಳು, ಅವರು ನನ್ನ ತಾತ, ಅವರು ನನ್ನ ಚಿಕ್ಕಪ್ಪ, ನಾನು ಅವರನ್ನು ಹೇಗೆ ಕೊಲ್ಲಲಿ ಅಂತ ತುಂಬಾ ಡಿಪ್ರೆಷನ್ನಿಗೆ ಹೋದಂತಹ ಸ್ಥಿತಿಯಲ್ಲಿ ಕೂಡ ಕೃಷ್ಣ ಮಾತಾಡಿಲ್ಲ. ಅವನು ಯಾವಾಗ ಮಾತಾಡ್ತಾನೆ, ಯಾವಾಗ ಅರ್ಜುನ ಎಲ್ಲವೂ ನಿನ್ನಿಂದಲೇ ಅಂತ ಅವನು ಯಾವಾಗ ಸಂಪೂರ್ಣ ಶರಣಾಗ್ತಾನೆ, ನೀನು ನನ್ನನ್ನ ಶಿಷ್ಯನನ್ನಾಗಿ ಸ್ವೀಕರಿಸು ಅಂತ ಅಂಗಾಲಾಚಿ ಬೇಡ್ಕೋತಾನೆ, ಆವಾಗ ಅವನು ಗೀತೋಪದೇಶವನ್ನ ಮಾಡಿದ್ದು. ಹಾಗೆ ನಮ್ಮಲ್ಲಿ ಆ ಪ್ರಜ್ಞೆ ಜಾಗೃತವಾಗಬೇಕಂದ್ರೆ ನಮ್ಮ ಮಣಿಪೂರ ಚಕ್ರ ಕಂಪ್ಲೀಟ್ ಆಗಿ ಹೀಲ್ ಆಗಿ, ನಾನೀಗೇನು 10 ದಳಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ಆ ಪ್ರತಿಯೊಂದು ದಳದಲ್ಲಿರುವಂತಹ ಬ್ಲಾಕೇಜಸ್ ಅಂದ್ರೆ ನಾವೇ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು. ಈಗ ಕೋಪ ನಮಗ್ ಗೊತ್ತಾಯ್ತು, ಇವತ್ತು ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಹಾಗೆ ಇನ್ನೊಂದು 5 ನಿಮಿಷ ಕ್ಲಾಸ್ ಮುಗಿದು ಆಚೆ ಹೋದ ತಕ್ಷಣ ಮಕ್ಕಳು ಗಂಡನ ಏನು ಹೇಳ್ತಾರೆ, ಎಕ್ದಮ್ ಸಿಟ್ಟು ಮಾಡಿದ್ರೆ ಎಲ್ಲಿ ಹೋಯ್ತು, ನಾವು ತಗೊಂಡಿರೋ ಜ್ಞಾನ ಎಲ್ಲಿ ಹೋಯ್ತು. ಸೊ ಇಲ್ಲಿ ಈ ಒಂದು ಹೀಲಿಂಗ್ ಜರ್ನಿ, ಆಧ್ಯಾತ್ಮಿಕ ಜರ್ನಿ ಸುಲಭವಾದದ್ದಲ್ಲ. ಅಂದ್ರೆ ನಾವು ಪ್ರತಿಯೊಂದನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಲೈಫಲ್ಲಿ ಅದನ್ನ ಅಳವಡಿಸಿಕೊಂಡು ನಾವು ಮುನ್ನುಗ್ತಾ ಹೋಗ್ಬೇಕು. ಅಂದ್ರೆ ಈ ಒಂದು ಜಠರಾಗ್ನಿ, ನಮ್ಮ ದೇಹದಲ್ಲಿರುವಂತಹ ಅಗ್ನಿ ಮಂದವಾದಾಗ, ಅಸಮತೋಲನವಾದಾಗ ಕೋಪ ಬರುತ್ತೆ, ಅಹಂಕಾರ ಬರುತ್ತೆ, ಆತಂಕ ಉತ್ಪನ್ನವಾಗತ್ತೆ. ಹಾಗೆ ಇದೆಲ್ಲವೂ ಆದಾಗ ಜೀರ್ಣಕ್ರಿಯೆಯಲ್ಲಿ ಸಂಪೂರ್ಣವಾಗಿ ವ್ಯತ್ಯಾಸ ಆಗತ್ತೆ. ಸೊ ಮನಸ್ಸನ್ನ ಈ 10 ದಳಗಳನ್ನ ಬ್ಯಾಲೆನ್ಸ್ ಮಾಡೋದನ್ನ, ಅದನ್ನ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಮನಸ್ಸನ್ನ ನಾವು ರೆಡಿ ಮಾಡ್ಕೊಳ್ಬೇಕು. ಜೊತೆಯಲ್ಲಿ ಹೀಲಿಂಗು. ಒಂದು, ನಿಮ್ಮ ಹಸ್ತವನ್ನ ಮಣಿಪೂರ ಚಕ್ರದ ಮೇಲೆ ಇಟ್ಟು ಸಿಂಬಲ್ಸ್ಗಳನ್ನ ಹಾಕಿ ರೇಖಿ ಶಕ್ತಿಯನ್ನ ಅದಕ್ಕೆ ಕಳಿಸೋದು. ಬಂಗಾರದ ಅಥವಾ ಹೊಳೆಯುವ ಅಗ್ನಿಯ ಬಣ್ಣ ನಿಮ್ಮ ಮಣಿಪೂರ ಚಕ್ರವನ್ನ ಸಂಪೂರ್ಣವಾಗಿ ಆವರಿಸುತ್ತಿದೆ. ಈಗ ತಿಳ್ಕೊಂಡ್ರಿ 10 ದಳದಲ್ಲಿ ಏನೇನಿದೆ ಅಂತ. ಆ ಅಫರ್ಮೇಶನ್ಸ್ ಹಾಕೋದು, ನನ್ನಲ್ಲಿ ಕೋಪ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ, ನನ್ನಲ್ಲಿ ಅಹಂಕಾರ ಕಡಿಮೆ ಆಗ್ತಾ ಇದೆ, ರೇಖಿಯ ಆಶೀರ್ವಾದದಿಂದ, ರೇಖಿಯ ಹರಿಯುವಿಕೆಯಿಂದ ನನ್ನಲ್ಲಿ ಅಹಂಕಾರ, ಜಲಸಿ ಎಲ್ಲವೂ ಕಡಿಮೆ ಆಗ್ತಾ ಇದೆ, ನನ್ನಲ್ಲಿ ಆತ್ಮವಿಶ್ವಾಸ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ನನ್ನೊಳಗಿನ ದೈವಿಕ ಅಗ್ನಿ ಜಾಗೃತವಾಗ್ತಾ ಇದೆ, ನಾನು ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಮುನ್ನುಗ್ತಾ ಇದ್ದೇನೆ, ಸರಿಯಾದ ರೀತಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲು ಸಮರ್ಥನಾಗಿದ್ದೇನೆ ಅಂತ ಹೇಳ್ತಾ ಮಾಡಬೇಕು. ಇನ್ನೊಂದು ಧ್ಯಾನ ಮಾಡೋದ್ರಿಂದ ಕೂಡ ನಮ್ಮ ಕರ್ಮ ಶುದ್ಧವಾಗತ್ತೆ. ಅಂದ್ರೆ ನಮ್ಮ ಆತ್ಮಕ್ಕೆ ಸರಿಯಾದ ರೀತಿಯಲ್ಲಿ ಜ್ಞಾನ ಸಿಗತ್ತೆ. ನಾನು ಯಾರು, ನಾನು ಎಲ್ಲಿಂದ ಬಂದೆ, ನನ್ನೊಳಗಿರುವಂತಹ ಈ ಆತ್ಮ ಚೈತನ್ಯ ಶಕ್ತಿಯ ಮೂಲ ಯಾವುದು ಅನ್ನೋದು ಧ್ಯಾನದಲ್ಲಿ ನಮಗೆ ಸಿಗ್ತಾ ಹೋಗತ್ತೆ. ಸೊ ಪ್ರತಿನಿತ್ಯ ನಾವು ಅಟ್ಲೀಸ್ಟ್ ನಮ್ಮ ಏಜು ಎಷ್ಟಿದೆಯೋ ಅಷ್ಟು ಹೊತ್ತಾದ್ರೂ ಮಾಡಬೇಕು. ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ 10 ನಿಮಿಷನಾದ್ರೂ ಧ್ಯಾನವನ್ನ ಮಾಡಿ. ಸೊ ಬರುವ 1ನೇ ತಾರೀಕಿನಿಂದ ನಾನು ರಾತ್ರಿ ಧ್ಯಾನ ತರಗತಿಯನ್ನ ಆರಂಭಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಇದರಲ್ಲಿ ಬರುತ್ತೆ, ಗ್ರೂಪಲ್ಲಿ ಮೆಸೇಜ್ ಬರುತ್ತೆ, ಜಾಯಿನ್ ಆಗಿ
ನಿಮ್ಮ ಶರೀರವನ್ನ, ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈಗ ನೆಕ್ಸ್ಟ್ ಹೀಲಿಂಗ್ ಮಾಡೋ ವಿಧಾನಕ್ಕೆ ಹೋಗೋಣ.